ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಜನರ ಜೀವ ಉಳಿಸೋ ಸಂಜೀವಿನಿಗೂ ಬರ ಉಂಟಾಗಿದ್ದು ಯಾಕೆ? ರಾಜ್ಯದಲ್ಲಿ ವ್ಯಾಕ್ಸಿನ್ ಹಾಹಾಕಾರದಿಂದ ಜನರ ಪರದಾಟ ಹೇಗಿದೆ? ಬೆಂಗಳೂರಿನ ಪ್ರಾಣವಾಯು ಸಮಸ್ಯೆಯನ್ನ ನೀಗಿಸುತ್ತಾ ಆಕ್ಸಿಜನ್ ಬಸ್. ಸಿಎಂ ಹೇಳಿದಂತೆ ಬೆಂಗಳೂರಿನಲ್ಲಿ ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದೆಯಾ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸಂಜೀವಿನಿಗೆ ಹಾಹಾಕಾರ ಎದುರಾಗಿದ್ದು ಯಾಕೆ? ನೂರಾರು ಜನರು ಸಾಲುಗಟ್ಟಿ ನಿಲ್ತಾ ಇದ್ರು, ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ವ್ಯಾಕ್ಸಿನ್ ಸಿಗ್ತಾ ಇದೆಯಾ? ರಾಜ್ಯ ಸರ್ಕಾರದ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದು ಯಾಕೆ? ನೋಡೋಣ ವ್ಯಾಕ್ಸಿನ್ಗೆ ಹಾಹಾಕಾರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸಂಜೀವಿನಿಗೆ ಹಾಹಾಕಾರ ಶುರುವಾಗಿದೆ. 18 ವರ್ಷ ಮೇಲ್ಪಟ್ಟವರ ವ್ಯಾಕ್ಸಿನ್ ಅಭಿಯಾನಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದ್ದು, ಎರಡೇ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ಮೊದಲ ದಿನ ಮಾತ್ರ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಕ್ಕಿದ್ದು, ಇಂದು ಬೆಳಗ್ಗೆಯಿಂದಲೇ ಕೊರತೆ ಉಂಟಾಗಿದೆ. ರಾಜ್ಯದ ಹಲವೆಡೆ ವ್ಯಾಕ್ಸಿನ್ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದು, ಅಧಿಕಾರಿಗಳ ನಡೆಯಿಂದ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ವ್ಯಾಕ್ಸಿನ್ ಸಿಗ್ತಾನೇ ಇಲ್ಲ. ಕೊರೋನಾ ಸಂಜೀವಿನಿ ಪಡೆಯೋಕೆ ಜನರು ಹರಸಾಹಸ ಪಡುವಂತಾಗಿದೆ. ಹೆಬ್ಬಾಳದ ಚೋಳನಗರ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ಕ್ಯೂ ನಿಂತಿದ್ರು. ಆದರೆ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಸೆಕೆಂಡ್ ಡೋಸ್ ಸಿಕ್ಕಿದೆ. ಲಸಿಕೆ ಅಭಾವದಿಂದ ಲಸಿಕೆ ಫಸ್ಟ್ ಡೋಸ್ಗೆ ಬ್ರೇಕ್ ಹಾಕಿದ್ದು, ಕೊರೋನಾ ವ್ಯಾಕ್ಸಿನ್ ಪಡೆಯಲು ಜನರು ಕಾದು ಕುಳಿತಿದ್ರು. ಕೊರೋನಾ ಲಸಿಕೆ ಪಡೆಯಲು ಸರ್ಕಾರ ಕರೆ ಕೊಟ್ಟಿದೆ. ಆದರೆ ಲಸಿಕಾ ಕೇಂದ್ರಗಳೇ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಬಳಿ 200ಕ್ಕೂ ಹೆಚ್ಚು ಜನ ದೈಹಿಕ ಅಂತರ ಮರೆತು ಸರತಿ ಸಾಲಲ್ಲಿ ನಿಂತಿದ್ರು. ಕೊರೋನಾ ವ್ಯಾಕ್ಸಿನ್ ಕೊರತೆ ಇರೋದ್ರಿಂದ ತಡ ಮಾಡಿದ್ರೆ ವ್ಯಾಕ್ಸಿನ್ ಸಿಗಲ್ಲವೆಂದು ಜನರು ಮುಗಿಬಿದ್ದಿದ್ರು. ಇನ್ನು ಯುವತಿಯೊಬ್ಬಳು ವ್ಯಾಕ್ಸಿನ್ ಪಡೆಯಲು ಪಿಪಿಇ ಕಿಟ್ ಧರಿಸಿಕೊಂಡೇ ಬಂದಿದ್ರು. ಬೆಂಗಳೂರಿನಲ್ಲಿ ಲಸಿಕೆಗಾಗಿ ಜನರು ಇನ್ನಿಲ್ಲದಂತೆ ಪರಿತಪಿಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಸಿಂಗಸಂದ್ರದಲ್ಲಿ ಲಸಿಕೆಗಾಗಿ ಸಾಲುಗಟ್ಟಿ ನಿಂತಿದ್ದು, 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಲಸಿಕೆ ನೀಡಲಾಗುತ್ತಿದೆ. ಎರಡನೇ ಡೋಸ್ ಪಡೆಯಲು ಆಸ್ಪತ್ರೆಯ ಹೊರಗಡೆ ಜನರು ಬೆಳಗ್ಗೆಯಿಂದ ಕಾದಿದ್ದು, ಜನರು ಪರದಾಡುವಂತಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ವ್ಯಾಕ್ಸಿನ್ಗೆ ಹಾಹಾಕಾರ ಎದುರಾಗಿದ್ದು, ಬೆಳಗ್ಗೆ 6 ಗಂಟೆಯಿಂದ ಕ್ಯೂ ನಿಂತಿದ್ರು. ವ್ಯಾಕ್ಸಿನ್ ಸಿಗದೆ ಜನರು ಕಂಗಾಲಾಗಿದ್ರು. ಮಧ್ಯಾಹ್ನ 12 ಗಂಟೆಯಾದ್ರೂ ಬಾಗಲಗುಂಟೆಯಲ್ಲಿ ಇನ್ನೂ ಕೊರೋನಾ ಲಸಿಕೆ ಬಂದಿರಲಿಲ್ಲ. ವ್ಯಾಕ್ಸಿನ್ ಬರುತ್ತೆ ಕಾಯಿರಿ ಎಂದು ಸಿಬ್ಬಂದಿ ಸಬೂಬು ನೀಡಿದ್ದು, ಸರತಿ ಸಾಲಲ್ಲಿ ನಿಂತು ಜನ ಹೈರಾಣಾಗಿದ್ರು. ಬೆಳಗಾವಿಯಲ್ಲೂ ವ್ಯಾಕ್ಸಿನ್ ಪಡೆಯಲು ಉದ್ದುದ್ದ ಕ್ಯೂ ನಿಂತಿದ್ರು. ಕೋವಿಡ್ ಲಸಿಕೆ ಪಡೆಯಲು 18 ವರ್ಷ ಮೇಲ್ಪಟ್ಟವರು ನೋಂದಣಿ ಮಾಡಿಕೊಂಡಿರೋದ್ರಿಂದ ಲಸಿಕೆಗಾಗಿ ಜನರು ಸಾಲುಗಟ್ಟಿದ್ರು. ಲಾಕ್ಡೌನ್ ಮಧ್ಯೆಯೂ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ಗಾಗಿ ಜನಜಾತ್ರೆಯೇ ಸೇರಿದ್ದು, ಲಸಿಕೆಗಾಗಿ ಬಂದವರು ಗಂಟೆಗಳ ಕಾಲ ಕಾದು ಸುಸ್ತಾದ್ರು. ಬಳಿಕ ಲಸಿಕೆ ಖಾಲಿ ಎಂದು ಜನರನ್ನ ಸಿಬ್ಬಂದಿ ಕಳಿಸಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ವ್ಯಾಕ್ಸಿನ್ ಕೊರತೆ ಉಂಟಾಗಿದ್ದು, ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಸಿಕೆಯ ಎರಡನೇ ಡೋಸ್ ಪಡೆಯುವುದಕ್ಕೆ ಜನರು ಬಂದಿದ್ರು, ಆದರೆ ವ್ಯಾಕ್ಸಿನ್ ಖಾಲಿಯಾಗಿದೆ ಎಂದು ಸಿಬ್ಬಂದಿ ಉತ್ತರಿಸಿದ್ದು, ಬೆಳಗ್ಗೆಯಿಂದ ಲಸಿಕೆಗಾಗಿ ಕ್ಯೂ ನಿಂತಿದ್ದ ವೃದ್ಧರು ವ್ಯಾಕ್ಸಿನ್ ಇಲ್ಲ ಎಂದು ಹೇಳಿದ್ದಕ್ಕೆ ಗರಂ ಆಗಿದ್ರು. ಅಧಿಕಾರಿಗಳು ಕೋವ್ಯಾಕ್ಸಿನ್ ಇಲ್ಲ ಅಂತಿದ್ದು, ಕೋವಿಶೀಲ್ಡ್ ಕೂಡ ಕೇವಲ 6,000 ಡೋಸ್ ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ 45 ವರ್ಷ ಮೇಲ್ಪಟ್ಟವರಿಗೂ ಕೋವಿಡ್ ಲಸಿಕೆ ಸಿಗ್ತಿಲ್ಲ. ಮೈಸೂರಿನಲ್ಲಿ ಕೊರೋನಾ ಲಸಿಕೆ ಪಡೆಯಲು ಹೊಸದೊಂದು ಸಮಸ್ಯೆ ಶುರುವಾಗಿದೆ. ಆಪ್ ಮೂಲಕ ಈಗಾಗಲೇ ಜನರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಆದರೆ ಇನ್ನೊಂದು ವಾರದವರೆಗೆ ಯಾವುದೇ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಶೆಡ್ಯೂಲ್ ತೋರಿಸುತ್ತಿಲ್ಲ. ಹೀಗಾಗಿ 1 ವಾರಗಳ ಕಾಲ ಹೊಸದಾಗಿ ಬುಕ್ ಮಾಡಲು ಅವಕಾಶವಿಲ್ಲ. ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಕೊರೋನಾ ವ್ಯಾಕ್ಸಿನ್ ಸಿಗ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳ ಜೊತೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಹೆಸರು ನೋಂದಣಿ ಮಾಡಲು ಪ್ರಯತ್ನಿಸಿದೆ, ಆದರೆ ಆಗಲಿಲ್ಲ. ಸಿಇಟಿಯಲ್ಲಿ ಬೋರ್ಡ್ ಹಾಕಿದಂತೆ ವ್ಯಾಕ್ಸಿನೇಷನ್ಗೂ ಬೋರ್ಡ್ ಹಾಕಿ, ಇದರ ಜೊತೆಗೆ ಬೆಡ್, ಆಕ್ಸಿಜನ್ ಎಲ್ಲಿ ಸಿಗುತ್ತೆ ಅಂತ ಕೂಡ ಬೋರ್ಡ್ ಹಾಕಬೇಕು ಅಂತ ಡಿಕೆಶಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ವ್ಯಾಕ್ಸಿನ್ಗಾಗಿ ಜನರ ಪರದಾಟ ಹೇಗಿದೆ? ಜನರು ಇದ್ರೂ ಲಸಿಕೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಎಲ್ಲಿ? ಇವತ್ತು ಮೆಸೇಜ್ ಬಂದಿದೆ, ಇವತ್ತೇ ವ್ಯಾಕ್ಸಿನ್ ನೀಡಿ ಅಂತ ಪಟ್ಟು ಹಿಡಿದಿದ್ದು ಎಲ್ಲಿ? ಇಂಥ ಮತ್ತಷ್ಟು ಸ್ಟೋರಿಯನ್ನ ನೋಡೋಣ ವ್ಯಾಕ್ಸಿನ್ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ವ್ಯಾಕ್ಸಿನ್ಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನಲ್ಲೂ ಜನರಿಗೆ ವ್ಯಾಕ್ಸಿನ್ ಸಿಗ್ತಿಲ್ಲ. ವ್ಯಾಕ್ಸಿನ್ ಪಡೆಯೋಕೆ ಜನರು ಸಾಲುಗಟ್ಟಿ ನಿಂತಿದ್ರು, ವ್ಯಾಕ್ಸಿನೇ ಇಲ್ಲದಂತಾಗಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬಳಿ ಜನಜಾತ್ರೆ ಸೇರಿದ್ದು, ಬೆಳಗ್ಗೆಯಿಂದಲೇ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋಕೆ ಸಾಲುಗಟ್ಟಿ ನಿಂತಿದ್ರು.
ಜಿಲ್ಲೆಯಲ್ಲಿ ವ್ಯಾಕ್ಸಿನ್ ಕೊರತೆ ಉಂಟಾಗಿದ್ದು ಜಿಲ್ಲೆಯಲ್ಲಿ 45 ವರ್ಷ ಮೇಲ್ಪಟ್ಟವರಿಗೆ ಇರುವುದು ಕೇವಲ 6,000 ಡೋಸ್ ಮಾತ್ರ. ಇನ್ನು 18 ವರ್ಷ ಮೇಲ್ಪಟ್ಟವರಿಗೆ ಇರುವುದು ಕೇವಲ 9,500 ಡೋಸ್. ಕಳೆದ ಒಂದು ವಾರದಿಂದ ಕೋವ್ಯಾಕ್ಸಿನ್ ಲಸಿಕೆ ಖಾಲಿಯಾಗಿದ್ದು ಜನರು ಇದ್ರೂ ಲಸಿಕೆಯೇ ಇಲ್ಲದಂತಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲು 8 ಕಡೆ ಕೇಂದ್ರ ತೆರೆದಿದ್ದು ಪ್ರತಿದಿನ ಒಂದು ಕೇಂದ್ರದಲ್ಲಿ 150 ಜನರಿಗೆ ಮಾತ್ರ ಲಸಿಕೆ ನೀಡಲಾಗುತ್ತಿದೆ. ಗಣಿನಾಡು ಬಳ್ಳಾರಿಯಲ್ಲಿ ವ್ಯಾಕ್ಸಿನ್ಗೆ ಜನರು ಮುಗಿಬಿದ್ದಿದ್ರು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿರುವ ಕೋವಿಡ್ ವ್ಯಾಕ್ಸಿನ್ ಕೇಂದ್ರದಲ್ಲಿ ನೂರಾರು ಜನರು ಜಮಾಯಿಸಿದ್ರು. ವ್ಯಾಕ್ಸಿನ್ ಕಡಿಮೆ ಇರೋದ್ರಿಂದ ವ್ಯಾಕ್ಸಿನ್ ಸಿಗುತ್ತೋ ಇಲ್ವೋ ಅಂತ ಆತಂಕದಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ರಾಜ್ಯಾದ್ಯಂತ ಕೊರೋನಾ ಸಂಜೀವಿನಿಗೆ ಹಾಹಾಕಾರ ಎದುರಾಗಿದ್ದು ದಾವಣಗೆರೆಯಲ್ಲಿ ವ್ಯಾಕ್ಸಿನ್ ಪಡೆಯೋಕೆ ಜನರು ಮುಗಿಬಿದ್ದಿದ್ರು. ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಜನರು ಸಾಲುಗಟ್ಟಿ ನಿಂತಿದ್ರು. ಲಸಿಕೆಯೇ ಇರಲಿಲ್ಲ. ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ವ್ಯಾಕ್ಸಿನ್ ಕೇಂದ್ರದಲ್ಲಿ ಲಸಿಕೆಗಾಗಿ ಜನರು ಕ್ಯೂನಲ್ಲಿ ನಿಂತಿದ್ರು. ಆದರೆ ವ್ಯಾಕ್ಸಿನ್ ಖಾಲಿಯಾಗಿದೆ ಎಂದು ಸಿಬ್ಬಂದಿ ಹೇಳಿದ್ದು, ನಮಗೆ ಇವತ್ತು ಮೆಸೇಜ್ ಬಂದಿದೆ, ವ್ಯಾಕ್ಸಿನ್ ನೀಡಿ ಅಂತ ಜನರು ವಾಗ್ವಾದ ಮಾಡಿದ್ರು. ವ್ಯಾಕ್ಸಿನ್ ನೀಡುವಂತೆ ಸಾರ್ವಜನಿಕರು ಪಟ್ಟು ಹಿಡಿದಿದ್ರು. ಕೊರೋನಾ ವ್ಯಾಕ್ಸಿನ್ಗಾಗಿ ರಾಜ್ಯಾದ್ಯಂತ ಹಾಹಾಕಾರ ಶುರುವಾಗಿದೆ. ಉಡುಪಿಯಲ್ಲಿ ಹಿರಿಯ ನಾಗರಿಕರ ಪಾಡು ಕೇಳೋರೇ ಇಲ್ಲ ಎನ್ನುವಂತಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ಕೊರೋನಾ ವ್ಯಾಕ್ಸಿನ್ಗೆ ಕೊರತೆ ಉಂಟಾಗಿದ್ದು ವ್ಯಾಕ್ಸಿನ್ಗಾಗಿ ಬೆಳಗ್ಗೆ 6 ಗಂಟೆಯಿಂದಲೇ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಸೇಂಟ್ ಸಿಸಿಲಿಸ್ ಕೇಂದ್ರದಲ್ಲಿ ಲಸಿಕೆಗಾಗಿ ಜನರು ಪರದಾಡ್ತಿದ್ದು ಕೋವ್ಯಾಕ್ಸಿನ್ ಇಲ್ಲ, ಕೋವಿಶೀಲ್ಡ್ ಮಾತ್ರ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದು 2ನೇ ಡೋಸ್ ಸಿಗೋದು ಯಾವಾಗ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸಾರ್ವಜನಿಕರನ್ನ ಸಮಾಧಾನ ಪಡಿಸಲು ಸ್ವಯಂ ಸೇವಕರು ಸರ್ಕಸ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಕೊರೋನಾ ಲಸಿಕೆ ಪಡೆಯಲು ಜನಜಾತ್ರೆ ಸೇರಿತು. ಜಿಲ್ಲಾಸ್ಪತ್ರೆಯ ಲಸಿಕಾ ಕೇಂದ್ರದಲ್ಲಿ ಜನರು ಕಿಕ್ಕಿರಿದು ಸೇರಿದ್ದು ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ರು. ಲಸಿಕೆ ಸಿಗದೆ ಪರದಾಡಿದ್ರು. ನೋಂದಣಿ ಮಾಡಿಸಿಕೊಂಡಿದ್ರು. ವ್ಯಾಕ್ಸಿನ್ ಸಿಗದೆ ಕಂಗಾಲಾಗಿದ್ದು ಲಸಿಕಾ ಕೇಂದ್ರದಲ್ಲಿ ಸಿಬ್ಬಂದಿಯ ಜೊತೆ ಜನರು ಮಾತಿನ ಚಕಮಕಿ ನಡೆಸಿದ್ರು. ಕೊರೋನಾ ಲಸಿಕೆಗಾಗಿ ಬಾಗಲಕೋಟೆಯಲ್ಲಿ ಬಿಸಿಲನ್ನು ಲೆಕ್ಕಿಸದೆ ಜನರು ಸಾಲುಗಟ್ಟಿದ್ರು. ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ನೀಡುತ್ತಿದ್ದು ವಯೋವೃದ್ಧರು ಕ್ಯೂನಲ್ಲಿ ನಿಂತಿದ್ರು. ಆರೋಗ್ಯ ಇಲಾಖೆ ಸಿಬ್ಬಂದಿ 2ನೇ ಡೋಸ್ ಮಾತ್ರ ನೀಡುತ್ತಿದ್ದು ಪರದಾಡುವಂತಾಗಿದೆ. ಲಸಿಕೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆ ಆವರಣದ ಲಸಿಕಾ ಕೇಂದ್ರದ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ರು. ಬೆಳಗ್ಗೆಯಿಂದಲೇ ಕ್ಯೂ ಮೂಲಕ ತೆರಳಿ ಜನರು ಲಸಿಕೆ ಹಾಕಿಸಿಕೊಂಡ್ರು. 18 ವರ್ಷ ಮೇಲ್ಪಟ್ಟವರು ಲಸಿಕೆ ಹಾಕಿಸಿಕೊಳ್ತಿದ್ದು ಜಿಲ್ಲಾಸ್ಪತ್ರೆ ಸೇರಿದಂತೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಲಸಿಕೆ ಹಾಕಲಾಗುತ್ತಿದೆ. ಶಿವಮೊಗ್ಗದ ಲಸಿಕಾ ಕೇಂದ್ರದಲ್ಲಿ ನೂಕುನುಗ್ಗಲು ಇಲ್ಲದೆ ಶಿಸ್ತಿನಿಂದ ಲಸಿಕೆ ನೀಡಲಾಗುತ್ತಿದೆ. ಶಿವಮೊಗ್ಗ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯ ಲಸಿಕಾ ಕೇಂದ್ರದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆ ವೇಳೆಗೆ 220 ಜನರಿಗೆ ಲಸಿಕೆ ನೀಡಲಾಗಿತ್ತು. ಒಂದು ದಿನಕ್ಕೆ 300 ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಿದ್ದು 18 ರಿಂದ 44 ವರ್ಷದೊಳಗಿನ ಜನರಿಗೆ ಲಸಿಕೆ ನೀಡಲಾಗುತ್ತಿದೆ. ಬೆಂಗಳೂರಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಿದೆ ಅಂತ ಸಿಎಂ ಹೇಳಿದ್ದು ಯಾಕೆ? ತಮಿಳುನಾಡು ಮಾದರಿಯಲ್ಲಿ ಆಕ್ಸಿಜನ್ ಬಸ್ ರೆಡಿಯಾಗಿದ್ದು ಹೇಗೆ? ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದು ಏನು? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಿದೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಜನರು ಮಾಸ್ಕ್ ಧರಿಸಿ ದೈಹಿಕ ಅಂತರ ಪಾಲಿಸಬೇಕು. ಬೆಳಗ್ಗೆ 6 ರಿಂದ 10 ಗಂಟೆಯವರೆಗೆ ಮಾತ್ರ ಓಡಾಡಬೇಕು. ಜನರ ಸಹಕಾರವಿದ್ದರಷ್ಟೇ ನಿಯಂತ್ರಣ ಮಾಡಬಹುದು ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಕ್ಸಿಜನ್ಗೂ ಹಾಹಾಕಾರ ಉಂಟಾಗಿದ್ದು ರಾಜ್ಯ ಸರ್ಕಾರ ತಮಿಳುನಾಡು ಮಾದರಿ ಮೊರೆ ಹೋಗಿದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ವತಿಯಿಂದ 20 ಮೊಬೈಲ್ ಆಕ್ಸಿಜನ್ ಬಸ್ ರೆಡಿಯಾಗಿದ್ದು 8 ಜನರಿಗೆ ಏಕಕಾಲಕ್ಕೆ ಆಕ್ಸಿಜನ್ ಕೊಡಬಹುದಾಗಿದೆ. ಬಸ್ನಲ್ಲಿ ಪ್ರತಿ ಸಿಟಿಗೂ ಆಕ್ಸಿಜನ್ ಪೂರೈಕೆ ಮಾಡಲಿದ್ದು ಆಕ್ಸಿಜನ್ ಬಸ್ನಲ್ಲಿ 8 ಸಿಲಿಂಡರ್ ಇರುತ್ತೆ. ಮುಂದಿನ 2 ದಿನಗಳಲ್ಲಿ ಬಸ್ ಸೇವೆಗೆ ಸಿದ್ಧವಾಗಲಿದೆ. ಲಾಕ್ಡೌನ್ನಿಂದ ಬಡವರಿಗೆ ಸಾಲು ಸಂಕಷ್ಟ ಎದುರಾಗಿದ್ದು ಆಹಾರ ಭದ್ರತೆ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಹೀಗಾಗಿ ಇಂದಿರಾ ಕ್ಯಾಂಟೀನ್ ಮೂಲಕ 3 ಹೊತ್ತು ಉಚಿತ ಆಹಾರ ಒದಗಿಸಲಾಗುವುದು, 10 ಕೆಜಿ ಪಡಿತರ ಧಾನ್ಯ ಒದಗಿಸಲಾಗುವುದು ಅಂತ ಹೈಕೋರ್ಟ್ಗೆ ಎಜಿ ಪ್ರಭುಲಿಂಗ್ ನಾವದಗಿ ಹೇಳಿದ್ದಾರೆ. ದಿನಗೂಲಿ ಕಳೆದುಕೊಂಡವರಿಗೆ ಆಹಾರ ಭದ್ರತೆ ಒದಗಿಸಿ ಗ್ರಾಮಾಂತರ ಪ್ರದೇಶಗಳಿಗೂ ಆಹಾರ ತಲುಪಿಸಲು ಹೈಕೋರ್ಟ್ ತಿಳಿಸಿದೆ.
ಎರಡನೇ ಡೋಸ್ ವ್ಯಾಕ್ಸಿನ್ ಕೊರತೆ ಬಗ್ಗೆ ಹೈಕೋರ್ಟ್ ಆತಂಕ ವ್ಯಕ್ತಪಡಿಸಿದೆ. 18ರಿಂದ 44 ವರ್ಷದವರಿಗಿರಲಿ 45 ವರ್ಷದವರಿಗೂ ಸಿಕ್ಕಿಲ್ಲ. 65 ಲಕ್ಷ ಜನರಿಗೆ ಎರಡನೇ ಡೋಸ್ ಕೋವಿಡ್ ಲಸಿಕೆ ಸಿಕ್ಕಿಲ್ಲ. 1.60 ಲಕ್ಷ ಜನರಿಗೆ 8 ವಾರವಾದರೂ ಎರಡನೇ ಡೋಸ್ ಸಿಕ್ಕಿಲ್ಲ. ಒಟ್ಟು 26 ಲಕ್ಷ ಜನಕ್ಕೆ ತಕ್ಷಣ ವ್ಯಾಕ್ಸಿನೇಷನ್ ಅಗತ್ಯವಿದೆ. ಕ್ರಮ ಕೈಗೊಳ್ಳದಿದ್ರೆ ಲಸಿಕಾ ಕಾರ್ಯಕ್ರಮವೇ ವಿಫಲವಾಗಲಿದೆ ಅಂತ ಸಿಜೆಎಎಸ್ ಓಕಾ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕೊರೋನಾ ವ್ಯಾಕ್ಸಿನ್ ಪಡೆಯಲು ಮೈಸೂರಿನಲ್ಲಿ ಜನರು ಮುಗಿಬಿದ್ದಿದ್ರು. ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಫುಲ್ ರಶ್ ಆಗಿತ್ತು. ಗುಂಪು ಗುಂಪಾಗಿ ಸರತಿ ಸಾಲಿನಲ್ಲಿ ಜನರು ನಿಂತಿದ್ರಿಂದ ಜನರನ್ನ ನಿಯಂತ್ರಿಸಲು ಸಿಬ್ಬಂದಿ ಹರಸಾಹಸ ಪಟ್ರು. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಅಬ್ಬರ ಹೆಚ್ಚುತ್ತಿದ್ದು, ಸೋಂಕಿಗೆ ಬಲಿಯಾಗ್ತಿರೋರ ಸಂಖ್ಯೆ ಏರಿಕೆಯಾಗ್ತಲೇ ಇದೆ. ಆದರೆ ಹೆಮ್ಮಾರಿ ಆರ್ಭಟಕ್ಕೆ ಬೆಂಗಳೂರಿಗೆ ಮತ್ತಷ್ಟು ಶಾಕ್ ಆಗಿದೆ. ಮೇ ಅಂತ್ಯಕ್ಕೆ ಕೊರೋನಾ ಅಸಲಿ ಆಟ ಶುರುವಾಗುತ್ತೆ ಎನ್ನಲಾಗಿದ್ದು, ಲೆಕ್ಕಕ್ಕೂ ಸಿಗದಂತೆ ಜನರ ಜೀವ ಹಿಂಡುತ್ತಾ ಅನ್ನೋ ಭಯಭೀತಿ ಕಾಡತೊಡಗಿದೆ. ಮೇ ಅಂತ್ಯಕ್ಕೆ ಸದ್ಯದ ಸಾವಿನ ಪ್ರಮಾಣ 3 ಪಟ್ಟು ಹೆಚ್ಚುತ್ತೆ ಅಂತ ಅಧಿಕಾರಿಗಳು ನೀಡಿರೋ ಸಾವಿನ ಲೆಕ್ಕ ಬೆಚ್ಚಿ ಬೀಳುವಂತೆ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸುತ್ತಿದ್ದು, ರಾಜಧಾನಿ ಮಂದಿಯನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ತಿಂಗಳ ಅಂತ್ಯದೊಳಗೆ ಕೊರೋನಾಗೆ 6,000 ಜನ ಬಲಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಅಧಿಕಾರಿಗಳೇ ತಿಳಿಸಿದ್ದು, ತೀವ್ರ ಆತಂಕ ಮೂಡಿಸಿದೆ. ಸದ್ಯ ಮೇ ತಿಂಗಳ ಆರಂಭದಿಂದ ಇಲ್ಲಿಯವರೆಗೂ 1,894 ಜನರು ಸಾವಿಗೀಡಾಗಿದ್ದು, ಮುಂದಿನ 20 ದಿನದಲ್ಲಿ 4,500 ಜನರು ಬಲಿಯಾಗುವ ಅಂದಾಜು ವ್ಯಕ್ತಪಡಿಸಲಾಗಿದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ 1,907 ಜನರು ಬೆಂಗಳೂರಿನಲ್ಲಿ ಕೊರೋನಾದಿಂದ ಮೃತಪಟ್ಟಿದ್ರು. ಆದರೆ ಮೇ ಆರಂಭದಿಂದ ನಿನ್ನೆಯವರೆಗೆ 1,894 ಜನರು ಸಾವಿಗೀಡಾಗಿದ್ದಾರೆ. ಹೀಗಾಗಿ ಮುಂದಿನ 20 ದಿನದಲ್ಲಿ ನಿತ್ಯ 200ರಿಂದ 250ರಂತೆ 4,500 ಜನ ಮೃತಪಡುವ ಅಂದಾಜಿನಲ್ಲಿ ಅಧಿಕಾರಿಗಳು ಸಾವಿನ ಪ್ರಮಾಣದ ಲೆಕ್ಕಾಚಾರ ಹಾಕಿದ್ದಾರೆ. ಅದರಂತೆ ಮೇ ಅಂತ್ಯದೊಳಗೆ ಸಾವಿನ ಸಂಖ್ಯೆ 6,000 ಗಡಿ ದಾಟುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗದೆ ಸೋಂಕಿತರು ಪರದಾಡುವಂತಾಗಿದೆ. ಹೀಗಾಗಿ ಬೆಂಗಳೂರಿಗೆ ಮೊದಲ ಬಾರಿಗೆ ರೈಲಿನ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡಲಾಗಿದೆ. ಜಾರ್ಖಂಡ್ನ ಜಮ್ಶೇಡ್ಪುರದಿಂದ ಬೆಂಗಳೂರಿಗೆ 6 ಕಂಟೈನರ್ಗಳ ಮೂಲಕ ಆಕ್ಸಿಜನ್ ಸಪ್ಲೈ ಮಾಡಲಾಗಿದೆ. ತಲಾ 20 ಟನ್ ಇರುವ 6 ಕಂಟೈನರ್ಗಳ ಮೂಲಕ ಮೆಡಿಕಲ್ ಆಕ್ಸಿಜನ್ ತರಲಾಗಿದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಡೇ 2 ಹೇಗಿದೆ? ಮೆಜೆಸ್ಟಿಕ್ ಸುತ್ತಮುತ್ತ ವಾಹನ ಸಂಚಾರ ಹೇಗಿದೆ? ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರೇ ಕಂಗಾಲಾಗಿದ್ದು ಯಾಕೆ? ಇದೆಲ್ಲವನ್ನ ನೋಡೋಣ ಲಾಕ್ಡೌನ್ ಡೇ 2 ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರ ಸರ್ಪಕಾವಲು ಹೆಚ್ಚಿದ್ದು, 2ನೇ ದಿನದ ಲಾಕ್ಡೌನ್ಗೆ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಇಂದು ಲಾಠಿ ಏಟಿನ ರುಚಿ ಇರಲ್ಲ ಅಂತ ಜನರು ನಿರ್ಲಕ್ಷಿಸಿ ಹೊರಬಂದ್ರೆ ಕಜ್ಜಾಯ ಕಟ್ಟಿಟ್ಟ ಬುತ್ತಿ ಬೇಕಾಬಿಟ್ಟಿ ವಾಹನ ಹತ್ತಿ ಸುತ್ತಿದ್ರೆ ವಾಹನದ ಜೊತೆ ನೀವು ಲಾಕ್ ಆಗಬೇಕಾಗುತ್ತೆ. ಅಗತ್ಯ ವಸ್ತು ಖರೀದಿ ಸಮಯ ಅಂತ್ಯವಾಗ್ತಿದ್ದಂತೆ ನಗರವನ್ನ ಪೊಲೀಸರು ಕಂಪ್ಲೀಟ್ ಲಾಕ್ ಮಾಡಿದ್ದು, ಯಾರಾದ್ರೂ ಅನಗತ್ಯ ಹೊರಗೆ ಬಂದ್ರೆ ಖಾಕಿ ತಕ್ಕ ಶಾಸ್ತಿ ಮಾಡಲಿದೆ. ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಾಯಂಡಹಳ್ಳಿ ಸರ್ಕಲ್ನಲ್ಲಿ ಬೆಳಗ್ಗೆಯಿಂದಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಸೂರು ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಬೀಡು ಬಿಟ್ಟ ಪೊಲೀಸರು ಅನಗತ್ಯವಾಗಿ ಹೊರಬಂದ ವಾಹನಗಳನ್ನು ಸೀಸ್ ಮಾಡ್ತಿದ್ದಾರೆ. ಬೇಕಾಬಿಟ್ಟಿಯಾಗಿ ರಸ್ತೆಗಿಳಿದ ಸವಾರರ ವಿರುದ್ಧ ಕೇಸ್ ಹಾಕಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಲಾಕ್ಡೌನ್ ಮಧ್ಯೆ ಮೆಜೆಸ್ಟಿಕ್ ಸುತ್ತಮುತ್ತ ವಾಹನ ಸಂಚಾರ ಎಂದಿನಂತೆ ಸಾಗಿದೆ. 2ನೇ ದಿನವೂ ತಲೆಕೆಡಿಸಿಕೊಳ್ಳದ ಜನ ಸಂಚಾರದಲ್ಲಿ ತೊಡಗಿದ್ದಾರೆ. ನಿನ್ನೆಯ ಪೊಲೀಸ್ ಆಕ್ಷನ್ಗೆ ಸಿಟಿ ಜನತೆ ಬೆಚ್ಚಿಬಿದ್ದಿದ್ರು. ಹೀಗಾಗಿ ಬೆಂಗಳೂರಿನ ಹಲವೆಡೆ ಜನರ ಅನಗತ್ಯ ಓಡಾಟ ಕೊಂಚ ತಗ್ಗಿತ್ತು. ಆದರೆ ಇವತ್ತು ಮತ್ತೆ ಸಂಚಾರ ಹೆಚ್ಚಾಗಿದೆ. ಲಾಕ್ಡೌನ್ನಿಂದ ಕೆಆರ್ ಮಾರ್ಕೆಟ್ ಕೂಡ ಖಾಲಿಯಾಗಿದೆ. ತಳ್ಳುವ ಗಾಡಿಯಲ್ಲಿ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಲಾಗಿದ್ದು, ಫುಟ್ಪಾತ್ ಮೇಲೆ ವ್ಯಾಪಾರಕ್ಕೆ ಪಾಲಿಕೆ ಬ್ರೇಕ್ ಹಾಕಿದೆ. ಅಲ್ಲದೆ ಕೆಆರ್ ಮಾರ್ಕೆಟ್ ಸುತ್ತಮುತ್ತಲೂ ವ್ಯಾಪಾರ ಮಾಡದಂತೆ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಬೆರಳೆಣಿಕೆಯಷ್ಟು ವ್ಯಾಪಾರಿಗಳು ಮಾತ್ರ ವ್ಯಾಪಾರದಲ್ಲಿ ತೊಡಗಿದ್ರು. ಕೆಆರ್ ಮಾರ್ಕೆಟ್ನ ಎಸ್ಜೆಪಿ ರಸ್ತೆಯಲ್ಲಿದ್ದ ಹೂ ಹಣ್ಣಿನ ಅಂಗಡಿಗಳನ್ನು ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಎನ್ಆರ್ ರಸ್ತೆಯಲ್ಲಿ ಮಾತ್ರ ಕೆಲ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು, ಮಾಲೀಕರು ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ರು. ಇನ್ನು ರಸ್ತೆ ಬದಿಯಲ್ಲಿನ ಅಂಗಡಿಗಳನ್ನು ಪೊಲೀಸರು ಮುಚ್ಚಿಸಿದ್ದು, ಮಾರ್ಷಲ್ಗಳು ಮಾರುಕಟ್ಟೆ ತುಂಬಾ ರೌಂಡ್ಸ್ ಹಾಕಿದ್ರು.
ಶಿವಾಜಿನಗರದ ರಸೆಲ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗಿತ್ತು. ಹೀಗಾಗಿ ವಾಹನ ತರದಂತೆ ಸವಾರರಿಗೆ ಪೊಲೀಸರು ಎಚ್ಚರಿಕೆ ನೀಡಿದ್ರು. ಹಾಗಿದ್ರೂ ರಸೆಲ್ ಮಾರ್ಕೆಟ್ಗೆ ವಾಹನದ ಜೊತೆ ಬಂದ ಜನ ತರಕಾರಿ, ಹಣ್ಣು, ಮಾಂಸ ಖರೀದಿಸಲು ಮುಗಿಬಿದ್ದಿದ್ರು. ಈ ವೇಳೆ ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸದೆ ಜನ ನಿರ್ಲಕ್ಷ್ಯ ತೋರಿದ್ರು. ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ನಿಧಾನವಾಗಿ ಸಾಗಿತ್ತು. 2 ದಿನದ ಲಾಕ್ಡೌನ್ ಮಧ್ಯೆ ಅಂಗಡಿ ತೆಗೆದು ಮಾಲೀಕರು ಗ್ರಾಹಕರಿಗೆ ಕಾದು ಕುಳಿತಿದ್ರು. ಮಾರ್ಕೆಟ್ನತ್ತ ಧಾವಿಸಿದ ಜನ ಅಗತ್ಯ ವಸ್ತುಗಳನ್ನು ಖರೀದಿಸಿದ್ರು. ತರಕಾರಿಗಳನ್ನು ಆಟೋ, ಗೂಡ್ಸ್ ವಾಹನಗಳಲ್ಲಿ ತಂದ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ತೊಡಗಿದ್ರು. ಮಲ್ಲೇಶ್ವರಂ ಸರ್ಕಲ್ ಬಳಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಪಾಸಣೆ ನಡೆಸಿದ್ರು. ಅನಗತ್ಯವಾಗಿ ರಸ್ತೆಗಿಳಿದ ವಾಹನಗಳನ್ನು ಚೆಕ್ ಮಾಡಿ ಸುಳ್ಳು ಹೇಳಿದ ಸವಾರರ ಬೈಕ್ಗಳನ್ನು ಸೀಸ್ ಮಾಡಿದ್ರು. ಮಲ್ಲೇಶ್ವರಂ ಮಾರ್ಕೆಟ್ ಜನರಿಲ್ಲದೆ ಬಿಕೋ ಎಂತಿತ್ತು. 10 ಗಂಟೆಯವರೆಗೆ ಖರೀದಿಗೆ ಅವಕಾಶವಿದ್ರೂ ಗ್ರಾಹಕರು ಮಾರ್ಕೆಟ್ನತ್ತ ಸುಳಿಯಲಿಲ್ಲ. ಹೀಗಾಗಿ ವ್ಯಾಪಾರಸ್ಥರು ಅಂಗಡಿ ಓಪನ್ ಇಟ್ಟು ಜನರಿಗೆ ಕಾಯುವಂತಾಗಿತ್ತು. ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ವ್ಯಾಪಾರಿಯೊಬ್ಬ ಅಳಲು ತೋಡಿಕೊಂಡಿದ್ದಾನೆ. ಅರ್ಧ ದಿನ ವ್ಯಾಪಾರ ಮಾಡಿ ಬದುಕು ದೂಡೋದೇ ಕಷ್ಟ ಆಗ್ತಿದೆ. ಮಕ್ಕಳ ವಿದ್ಯಾಭ್ಯಾಸ ಹೋಯ್ತು, ಅದು ಹೋದ್ರೆ ಹೋಗ್ಲಿ, ಆದ್ರೆ 3 ಹೊತ್ತಿನ ಊಟಕ್ಕೆ ನಾವು ಏನ್ ಮಾಡಬೇಕು ಅಂತ ಹೂವಿನ ವ್ಯಾಪಾರಿ ರಾಮು ಪ್ರಶ್ನಿಸಿದ್ದಾನೆ. 100 ಜನ ಸೋಂಕಿನಿಂದ ಸಾಯ್ತಿದ್ದಾರೆ. ಮೃತರ ಪೂಜೆಗೆ ಹೂವು ಅಗತ್ಯವಾಗಿದೆ, ಆದ್ರೆ ಹೂವು ಮಾರಾಟ ಮಾಡಲು ಸಮಯವೇ ಇಲ್ಲ. ಹೀಗಾಗಿ ಹೂವು ವ್ಯಾಪಾರಕ್ಕೆ ಹೆಚ್ಚು ಸಮಯ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ಹೂವು ತಂದಿಟ್ಟ ಕೆಲವೇ ಗಂಟೆಗಳಲ್ಲಿ ಮುಚ್ಚಿಸ್ತೀರಿ, ಹಿಂಗಾದ್ರೆ ಬದುಕು ದೂಡೋದು ಹೇಗೆ ಅಂತ ವ್ಯಾಪಾರಿ ರಾಮು ಅಂತರಾಳ ಹೊರಹಾಕಿದ್ದಾನೆ. ಆಸ್ಪತ್ರೆ ಸಿಬ್ಬಂದಿಯ ಅಮಾನವೀಯತೆಯಿಂದ ವ್ಯಕ್ತಿ ಕೊನೆಯುಸಿರು ಎಳೆದಿದ್ದು ಎಲ್ಲಿ? ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದು ಹೇಗೆ? ಕಳ್ಳದಾರಿಯಲ್ಲಿ ಬೆಂಗಳೂರಿಗೆ ಬರ್ತಾ ಇರೋರಿಗೆ ಗುಂಡಿ ತೋಡಿದ್ದು ಹೇಗೆ? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9ನಲ್ಲಿ. ಕೊಪ್ಪಳ ಜಿಲ್ಲೆ ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಗೇಟ್ ಎದುರೇ ವ್ಯಕ್ತಿಯೊಬ್ಬ ಅಸುನೀಗಿದ್ದಾನೆ. ಕಂಪ್ಲಿ ತಾಲೂಕಿನ ದೇವಲಾಪುರದ ನಿವಾಸಿ ಸಿದ್ದಪ್ಪ ಎಂಬಾತ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಿದ್ದ. ಹೀಗಾಗಿ ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆಗೆ ಅಲೆದಾಡಿದ ಬಳಿಕ ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಆದರೆ ಮಾನವೀಯತೆ ಮರೆತ ಆಸ್ಪತ್ರೆ ಸಿಬ್ಬಂದಿ ಚಿಕಿತ್ಸೆ ನೀಡದೆ ಬೆಡ್ ಇಲ್ಲ ಅಂತ ಸತತ 1 ಗಂಟೆ ಕಾಯಿಸಿದ್ದು ತೀವ್ರ ಉಸಿರಾಟ ಸಮಸ್ಯೆಯಿಂದ ಸಿದ್ದಪ್ಪ ಅಸುನೀಗಿದ್ದಾನೆ. ಮನೆ ಯಜಮಾನನ ಸಾವಿನಿಂದ ಕಂಗಾಲಾದ ಕುಟುಂಬಸ್ಥರು ಆಸ್ಪತ್ರೆ ಎದುರು ಕಣ್ಣೀರಾದ್ರು. ವಿಜಯಪುರದ ಗಾಂಧಿ ವೃತ್ತದಲ್ಲಿ ಪೊಲೀಸರು ವಾಹನ ತಪಾಸಣೆ ನಡೆಸಿದ್ರು. ಅನಗತ್ಯವಾಗಿ ಓಡಾಡೋ ವಾಹನಗಳನ್ನು ಸೀಸ್ ಮಾಡಿದ್ರು. ಈ ವೇಳೆ ಎಸ್ಪಿ ಅನುಪಮ್ ಅಗರ್ವಾಲ್ ನಗರದ ವಿವಿಧೆಡೆ ರೌಂಡ್ಸ್ ಹಾಕಿದ್ರು. ಲಾಕ್ಡೌನ್ ನಿಯಮ ಪಾಲಿಸದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟರು. ಹೀಗಾಗಿ ನಗರದ ಹಲವೆಡೆ ಪೊಲೀಸರು ಪ್ರತಿ ವಾಹನವನ್ನು ತಪಾಸಣೆಗೆ ಒಳಪಡಿಸಿದ್ರು. 10 ಗಂಟೆ ಆಗ್ತಿದ್ದಂತೆ ಅಖಾಡಕ್ಕಿಳಿದ ಗದಗನಗರದ ಪೊಲೀಸರು ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಅನಗತ್ಯವಾಗಿ ರೋಡ್ಗೆ ಇಳಿದಿದ್ದ ಮತ್ತು ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆ ಮೂಲಕ ಬೇಕಾಬಿಟ್ಟಿಯಾಗಿ ಹೊರಗೆ ಬಂದಿದ್ದ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ನೋ ಪಾರ್ಕಿಂಗ್ನಲ್ಲಿ ಬೈಕ್ ನಿಲ್ಲಿಸಿ ಮಾರ್ಕೆಟ್ಗೆ ಹೋದವರಿಗೂ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 50 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅನಗತ್ಯವಾಗಿ ರಸ್ತೆಗೆ ಇಳಿದವರಿಗೆ ವಾರ್ನಿಂಗ್ ಕೊಟ್ಟು ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆ ಮೂಲಕ ಕೋವಿಡ್ ರೂಲ್ಸ್ ಉಲ್ಲಂಘಿಸಿದ ಲಾಕ್ಡೌನ್ ಮಧ್ಯೆ ರಸ್ತೆಗೆ ಬಂದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಲ್ ಬಳಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಪಾಸಣೆ ನಡೆಸಿದ್ರು. ಅನಗತ್ಯವಾಗಿ ರಸ್ತೆಗೆ ಇಳಿದ ವಾಹನಗಳನ್ನು ಚೆಕ್ ಮಾಡಿ ಸುಳ್ಳು ಹೇಳಿದ ಸವಾರರ ಬೈಕ್ಗಳನ್ನು ಸೀಸ್ ಮಾಡಿದ್ರು. ಮಲ್ಲೇಶ್ವರಂ ಮಾರ್ಕೆಟ್ ಜನರಿಲ್ಲದೆ ಬಿಕೋ ಎಂತಿತ್ತು. 10 ಗಂಟೆವರೆಗೆ ಖರೀದಿಗೆ ಅವಕಾಶವಿದ್ರೂ ಗ್ರಾಹಕರು ಮಾರ್ಕೆಟ್ನತ್ತ ಸುಳಿಯಲಿಲ್ಲ. ಹೀಗಾಗಿ ವ್ಯಾಪಾರಸ್ಥರು ಅಂಗಡಿ ಓಪನ್ ಇಟ್ಟು ಜನರಿಗೆ ಕಾಯುವಂತಾಗಿತ್ತು. ಬೆಂಗಳೂರಿನ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಾಯಂಡಹಳ್ಳಿ ಸರ್ಕಲ್ ಬಳಿ ಬೆಳಗ್ಗೆ ಪೊಲೀಸರು ಅಲರ್ಟ್ ಆಗಿದ್ರು. ಮೈಸೂರು ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಬೀಡು ಬಿಟ್ಟ ಪೊಲೀಸರು ಅನಗತ್ಯವಾಗಿ ಹೊರಬಂದ ವಾಹನಗಳನ್ನು ಸೀಸ್ ಮಾಡಿದ್ರು. ಬೇಕಾಬಿಟ್ಟಿಯಾಗಿ ರಸ್ತೆಗಿಳಿದವರ ವಿರುದ್ಧ ಕೇಸ್ ಹಾಕಿ ವಾರ್ನಿಂಗ್ ಕೊಟ್ಟರು. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬಳ್ಳೂರು ಬಳಿ ಸವಾರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕಳ್ಳದಾರಿ ಮೂಲಕ ಅನಗತ್ಯವಾಗಿ ಸುತ್ತಾಡೋರಿಗೆ ಬ್ರೇಕ್ ಹಾಕಲು ದಾರಿ ಮಧ್ಯೆ ಜೆಸಿಬಿಯಲ್ಲಿ ಗುಂಡಿ ತೋಡಿಸಿದ್ದಾರೆ. ಬಳ್ಳೂರು ಪಂಚಾಯಿತಿ ಹಾಗೂ ಪೊಲೀಸರು ಜಂಟಿಯಾಗಿ ಪ್ಲಾನ್ ಮಾಡಿ ಲಾಕ್ಡೌನ್ ಮಧ್ಯೆ ಸುಮ್ಮನೆ ತಿರುಗಾಡೋರಿಗೆ ಬ್ರೇಕ್ ಹಾಕಿದ್ದಾರೆ. ಈ ವೇಳೆ ದಾರಿಯಲ್ಲಿ ಬಂದ ಸವಾರರು ಸುಮಾರು 4 ಆಳ ಗುಂಡಿ ನೋಡಿ ವಾಪಸ್ ಮನೆ ಕಡೆ ತೆರಳಿದ್ದಾರೆ. ಚಿತ್ರದುರ್ಗದಲ್ಲಿ ಲೇಡಿ ಆವಾಸ್ಗೆ ಪೊಲೀಸರೇ ದಂಗಾಗಿದ್ರು. ನಗರದ ಗಾಂಧಿ ವೃತ್ತದಲ್ಲಿ ಪೊಲೀಸರ ತಪಾಸಣೆ ವೇಳೆ ಮಹಿಳೆ ಫುಲ್ ಆವಾಸ್ ಹಾಕಿದ್ದಾಳೆ. ವಾಹನಗಳ ತಪಾಸಣೆ ವೇಳೆ ಬೆಳಗ್ಗೆ 10 ಗಂಟೆವರೆಗೆ ಓಡಾಡೋಕೆ ಅವಕಾಶ ಇಲ್ವಾ ಎಂದು ಪೊಲೀಸರ ವಿರುದ್ಧ ಕಿಡಿಕಾರುತ್ತಲೇ ಮಹಿಳೆ ಬೈಕ್ ಏರಿ ಹೊರಟ್ಲು.
ಅಬ್ಬರಿಸ್ತಿರೋ ಕೊರೋನಾಗೆ ಬ್ರೇಕ್ ಹಾಕಲು ಸರ್ಕಾರ ಕಠಿಣ ನಿಯಮಗಳನ್ನು ವಿಧಿಸಿದೆ. ಹೀಗಿದ್ರೂ ಜನರು ಇನ್ನೂ ಬುದ್ಧಿ ಕಲಿತಿಲ್ಲ. ಹೀಗಾಗಿ ಸರ್ಕಾರದ ನಿಯಮ ಪಾಲಿಸದ ವಧೂವರರ ಪೋಷಕರಿಗೆ ದಂಡ ವಿಧಿಸಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಸತ್ತಿಗಾಲ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮನೆಯೊಂದರ ಬಳಿ ಹೆಚ್ಚು ಜನ ಸೇರಿದ್ರಿಂದ ಸಕಲೇಶಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ಪರಿಶೀಲನೆ ನಡೆಸಿದ್ದು, ಮದುವೆ ನಡೆಯುತ್ತಿದ್ದರಿಂದ ತಾವು ಅಕ್ಷತೆ ಹಾಕಿ ಶುಭ ಕೋರಿ ಬಳಿಕ ದಂಡ ವಿಧಿಸಿದ್ದಾರೆ. ದೆಹಲಿ ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಕುಸಿದಿದ್ದು ಹೇಗೆ? ಮಹಾರಾಷ್ಟ್ರ ಲಾಕ್ಡೌನ್ನಿಂದ ತಪ್ಪಿದ ಸಾವುಗಳು ಎಷ್ಟು? ಪವಿತ್ರ ಗಂಗಾ ನದಿಯಲ್ಲಿ ಶವಗಳು ಎಲ್ಲಿಂದ ತೇಲಿ ಬರ್ತಾ ಇವೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 12,651 ಕೊರೋನಾ ಕೇಸ್ ಪತ್ತೆಯಾಗಿವೆ. 13,306 ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಆದರೆ ಕಳೆದ 24 ಗಂಟೆಯಲ್ಲಿ ಕೊರೋನಾದಿಂದ 319 ಮಂದಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ 37,236 ಕೊರೋನಾ ಪ್ರಕರಣ ಪತ್ತೆಯಾಗಿವೆ. ಮುಂಬೈನಲ್ಲಿ 1,074 ಪ್ರಕರಣ ಮಾತ್ರ ಪತ್ತೆಯಾಗಿದೆ. ಆಂಧ್ರದ ತಿರುಪತಿಯ ರೂಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆಯಿಂದ 11 ಮಂದಿ ರೋಗಿಗಳು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಸುಮಾರು 25 ನಿಮಿಷಗಳ ಕಾಲ ಮೆಡಿಕಲ್ ಆಕ್ಸಿಜನ್ ಪೂರೈಕೆ ಸ್ಥಗಿತವಾಗಿತ್ತು. ಇದರಿಂದ ರೋಗಿಗಳು ಸಾವನ್ನಪ್ಪಿದ್ದಾರೆ. 135 ರೋಗಿಗಳು ಐಸಿಯುನಲ್ಲಿದ್ದರೆ 400 ಮಂದಿ ಆಕ್ಸಿಜನ್ ಬೆಡ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. 10,000 ಲೀಟರ್ ಸಾಮರ್ಥ್ಯದ ಆಕ್ಸಿಜನ್ ಟ್ಯಾಂಕ್ ಖಾಲಿಯಾಗಿತ್ತು. ಇದರಿಂದಾಗಿ ರೋಗಿಗಳು ಸಾವನ್ನಪ್ಪಿದ್ದಾರೆ ಎಂದು ರೋಗಿಗಳ ಸಂಬಂಧಿಕರು ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ತಡೆಗೆ ಜಾರಿಗೆ ತಂದಿರುವ ಲಾಕ್ಡೌನ್ನಿಂದ 19,000 ಕೊರೋನಾ ಸಾವುಗಳನ್ನು ತಪ್ಪಿಸಿದಂತಾಗಿದೆ. ಜೊತೆಗೆ 38 ಲಕ್ಷ ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿರುವುದನ್ನು ತಡೆದಂತಾಗಿದೆ ಎಂದು ಐಐಎಸ್ಸಿ ಅಧ್ಯಯನ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ನಿಂದಾಗಿ ನಿತ್ಯ ಪತ್ತೆಯಾಗುವ ಕೊರೋನಾ ಕೇಸ್ಗಳು ಇಳಿಮುಖವಾಗಿರುವುದು ಐಐಎಸ್ಸಿ ಅಧ್ಯಯನವನ್ನು ಪುಷ್ಟೀಕರಿಸಿದೆ. ರೈಲ್ವೆ ಇಲಾಖೆಯು ದೇಶದ ಅತಿ ದೊಡ್ಡ ಇಲಾಖೆ. 12 ಲಕ್ಷ ಮಂದಿ ರೈಲ್ವೆ ಉದ್ಯೋಗಿಗಳಿದ್ದಾರೆ. ಆದರೆ ರೈಲ್ವೆಯಲ್ಲಿ ಕೊರೋನಾದಿಂದ 1,952 ಮಂದಿ ಸಾವನ್ನಪ್ಪಿದ್ದಾರೆ. ನಿತ್ಯ 1,000 ಮಂದಿ ಕೊರೋನಾ ಸೋಂಕಿತರಾಗ್ತಿದ್ದಾರೆ ಎಂದು ರೈಲ್ವೆ ಇಲಾಖೆ ಹೇಳಿದೆ. ಡಿಆರ್ಡಿಒ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರಿ ಜಂಟಿಯಾಗಿ ಸಂಶೋಧನೆ ಮಾಡಿರುವ 2-ಡಿಯೋಕ್ಸಿ ಡಿ ಗ್ಲೂಕೋಸ್ ಇಂದು ಅಥವಾ ನಾಳೆ ಬಿಡುಗಡೆಯಾಗಲಿದೆ ಎಂದು ಡಿಆರ್ಡಿಒ ಅಧ್ಯಕ್ಷ ಸತೀಶ್ ರೆಡ್ಡಿ ಹೇಳಿದ್ದಾರೆ. 2-ಡಿಜಿ ಔಷಧಿಯಿಂದ ಕೊರೋನಾ ರೋಗಿಗಳಿಗೆ ಅಗತ್ಯವಿರುವ ಮೆಡಿಕಲ್ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಲಿದೆ. ಈ ಔಷಧಿಗೆ ಕಳೆದ ವಾರ ಡಿಸಿಜಿಐ ಒಪ್ಪಿಗೆ ನೀಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತದ ತ್ರಿವಳಿ ರೂಪಾಂತರಿ ಕೊರೋನಾ ವೈರಸ್ B1617 ಅನ್ನು ಜಾಗತಿಕ ಆರೋಗ್ಯಕ್ಕೆ ಅಪಾಯಕಾರಿ ಎಂದು ವರ್ಗೀಕರಿಸಿದೆ. ಪ್ರಾಥಮಿಕ ಅಧ್ಯಯನದ ಪ್ರಕಾರ ಭಾರತದ ರೂಪಾಂತರಗೊಂಡ ವೈರಸ್ ಮೂಲ ಕೊರೋನಾ ವೈರಸ್ಗಿಂತ ವೇಗವಾಗಿ ಹರಡುತ್ತೆ. ಕೊರೋನಾ ಲಸಿಕೆಯಿಂದಲೂ ಇದು ತಪ್ಪಿಸಿಕೊಳ್ಳುತ್ತೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ತಾಂತ್ರಿಕ ಮುಖ್ಯಸ್ಥ ಮಾರಿಯವನ್ ಕೆರಕೋ ಹೇಳಿದ್ದಾರೆ. ಬಡ ಮತ್ತು ಮಧ್ಯಮ ಆದಾಯದ ರಾಷ್ಟ್ರಗಳಿಗೆ ಕೊರೋನಾ ಲಸಿಕೆ ನೀಡಲು ಸ್ಥಾಪನೆಯಾಗಿರುವ ಗವಿ ಮೈತ್ರಿಕೂಟದಿಂದ ಭಾರತಕ್ಕೆ 1.9 ಕೋಟಿ ಡೋಸ್ನಿಂದ 2.5 ಕೋಟಿ ಡೋಸ್ ಲಸಿಕೆಯನ್ನ ಸಬ್ಸಿಡಿ ದರದಲ್ಲಿ ನೀಡಲಾಗುತ್ತೆ. ಇದಕ್ಕೆ ಕೋವ್ಯಾಕ್ಸಿನ್ ಮಂಡಳಿಯು ಒಪ್ಪಿಗೆ ನೀಡಿದೆ ಎಂದು ಗವಿ ಮೈತ್ರಿಕೂಟದ ವಕ್ತಾರರು ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆ ಹಾಗೂ ಜಪಾನ್ ಜೊತೆಗೂಡಿ ಭಾರತಕ್ಕೆ 8 ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗಳನ್ನು ನೀಡುತ್ತಿವೆ. ಇವುಗಳನ್ನು ಈಶಾನ್ಯ ರಾಜ್ಯಗಳಾದ ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಈಶಾನ್ಯ ರಾಜ್ಯಗಳಿಗೆ ಮೆಡಿಕಲ್ ಆಕ್ಸಿಜನ್ ಸಾಗಾಟ ಕೂಡ ದೊಡ್ಡ ಸವಾಲು. ಹೀಗಾಗಿ ಅಲ್ಲಿಯೇ ಮೆಡಿಕಲ್ ಆಕ್ಸಿಜನ್ ಉತ್ಪಾದನೆಗೆ ಅನುಕೂಲವಾಗುವಂತೆ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಸ್ಥಾಪನೆ ಮಾಡಲಾಗುತ್ತೆ ಎಂದು ಯುಎನ್ಡಿಪಿ ಹೇಳಿದೆ. ಪಶ್ಚಿಮ ಬಂಗಾಳದಲ್ಲಿ ಕ್ರೀಡಾ ಸಚಿವ ಆಗ್ತಾ ಇರೋ ಟೀಂ ಇಂಡಿಯಾ ಮಾಜಿ ಆಟಗಾರ ಯಾರು? T20 ವಿಶ್ವಕಪ್ಗೆ ಮಲಿಂಗ ಕಮ್ ಬ್ಯಾಕ್ ಮಾಡ್ತಾರಾ? ಸರ್ಕಾರಗಳು ಯಾಕೆ ಬೇಕು ಅಂತ ನಿರ್ದೇಶಕ ಶಶಾಂಕ್ ಪ್ರಶ್ನೆ ಮಾಡಿದ್ದು ಯಾಕೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೀಂ ಇಂಡಿಯಾದ ಮಾಜಿ ಆಟಗಾರ ಮನೋಜ್ ತಿವಾರಿ ಪಶ್ಚಿಮ ಬಂಗಾಳದ ಕ್ರೀಡಾ ಸಚಿವರಾಗಲಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಸಂಪುಟ ವಿಸ್ತರಣೆ ಮಾಡಿದ್ದು ಮನೋಜ್ ತಿವಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಚೊಚ್ಚಲ ಬಾರಿಗೆ ಶಾಸಕರಾಗಿರೋ ತಿವಾರಿ ಕ್ರೀಡಾ ಸಚಿವರಾಗಿದ್ದಾರೆ. ಅಕ್ಟೋಬರ್ನಲ್ಲಿ ನಡೆಯಲಿರೋ T20 ವಿಶ್ವಕಪ್ನಲ್ಲಿ ಶ್ರೀಲಂಕಾ ವೇಗಿ ಲಸಿತ್ ಮಲಿಂಗ ತಂಡದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಈ ಕುರಿತು ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಪ್ರಮೋದ್ಯ ಸಿಂಘೆ ಮಲಿಂಗ ಜೊತೆ ಮಾತುಕತೆ ನಡೆಸಿದ್ದಾರೆ. ಮುಂಬರಲಿರೋ ಟೂರ್ನಿಗಳಲ್ಲಿ ಮಲಿಂಗ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಸಿಂಘೆ ತಿಳಿಸಿದ್ದಾರೆ.
ಭಾರತದ ಆಲ್ರೌಂಡರ್ಗಳಾದ ಧನಂಜಯ ಲಕ್ಷ್ಮಣ್ ಹಾಗೂ ಇಶಾನ್ ಜಯರತ್ನೆ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಬಾಂಗ್ಲಾದೇಶ ವಿರುದ್ಧದ ಏಕದಿನ ಸರಣಿ ಆರಂಭವಾಗುವುದಕ್ಕೂ ಮುನ್ನ ನಡೆದ ಪರೀಕ್ಷೆಯಲ್ಲಿ ಇಬ್ಬರು ಆಟಗಾರರಿಗೆ ಸೋಂಕು ದೃಢವಾಗಿದೆ. ಹೀಗಾಗಿ ಇಬ್ಬರು ಆಟಗಾರರು 14 ದಿನಗಳ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಜುಲೈನಲ್ಲಿ ಟೀಂ ಇಂಡಿಯಾ ಯುವ ಆಟಗಾರರ ತಂಡ ಶ್ರೀಲಂಕಾ ಪ್ರವಾಸ ಕೈಗೊಳ್ಳಲಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಂಗ್ಲೆಂಡ್ ಸರಣಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಶಿಖರ್ ಧವನ್ ಯುವ ಆಟಗಾರರ ತಂಡವನ್ನ ಮುನ್ನಡೆಸೋ ಸಾಧ್ಯತೆ ಇದೆ. ಶ್ರೀಲಂಕಾ ವಿರುದ್ಧ 3 ಏಕದಿನ 5 ಟಿ20 ಪಂದ್ಯಗಳ ಸರಣಿ ನಡೆಯಲಿದೆ. ಐಪಿಎಲ್ನ ಬಾಕಿ ಪಂದ್ಯಗಳು ವಿದೇಶದಲ್ಲಿ ನಡೆಯೋ ಸಾಧ್ಯತೆ ಇದೆ. ಈ ಕುರಿತು ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಸುಳಿವು ನೀಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಐಪಿಎಲ್ ನಡೆಯುವುದು ಕಷ್ಟ ಸಾಧ್ಯ. ಅಲ್ಲದೆ ಆಟಗಾರರು 15 ದಿನಗಳ ಕಾಲ ಕಠಿಣ ಕ್ವಾರಂಟೈನ್ನಲ್ಲಿ ಇರಬೇಕಾಗುತ್ತೆ ಅಂತ ಗಂಗೂಲಿ ತಿಳಿಸಿದ್ದಾರೆ. ಕೋವಿಡ್ನಿಂದ ನಡೆಯುತ್ತಿರೋ ದುರಂತಗಳನ್ನ ನೋಡಿ ಎದೆ ಭಾರವಾಗಿದೆ. ನನ್ನ ಆಪ್ತರನ್ನ ಕಳೆದುಕೊಂಡಿದ್ದೇನೆ. ಎಲ್ಲದಕ್ಕೂ ಜನರೇ ಕಾರಣ ಅನ್ನೋದಾದ್ರೆ ಸರ್ಕಾರಗಳು ಯಾಕೆ ಬೇಕಲ್ಲವೇ ಅಂತ ಸ್ಯಾಂಡಲ್ವುಡ್ ನಿರ್ದೇಶಕ ಶಶಾಂಕ್ ಟ್ವಿಟರ್ನಲ್ಲಿ ಸುದೀರ್ಘವಾಗಿ ಕೆಲವು ಅಂಶಗಳನ್ನ ಹೇಳಿ ಉಲ್ಲೇಖ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಸಹಾಯದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಮೆಂಟ್ ಮಾಡಿದ್ರು. ಅದರಿಂದ ಬೇಸರಗೊಂಡ ಅಮಿತಾಬ್ ಬಚ್ಚನ್ ಸದ್ಯ 2 ಕೋಟಿ ಸಹಾಯ ಮಾಡಿರೋದ್ರಿಂದ ಹಿಡಿದು ಆಸ್ಪತ್ರೆ ಹಾಗೂ ಬೇರೆ ಬೇರೆ ವಿಭಾಗಕ್ಕೆ ಸಹಾಯ ಮಾಡಿರೋ ದೊಡ್ಡ ಪಟ್ಟಿಯನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. ಕೊರೋನಾ ಮಹಾಮಾರಿ ಅಟ್ಟಹಾಸಕ್ಕೆ ಚಿತ್ರೋದ್ಯಮದ ಮಂದಿ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ಹೀಗಾಗಿ ಸಂಕಷ್ಟದಲ್ಲಿರೋ ಕೆಲವು ಕಲಾವಿದರು ಹಾಗೂ ಸಿನಿಮಾದ ಎಲ್ಲಾ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಉಪೇಂದ್ರ ರೇಷನ್ ಕಿಟ್ ನೀಡಿ ಸಹಾಯ ಮಾಡುವುದಾಗಿ ಹೇಳಿದ್ದಾರೆ. ಬಾಲಿವುಡ್ನ ವಿಕ್ರಮ್ ವೇದ ಸಿನಿಮಾದ ರಿಮೇಕ್ನಲ್ಲಿ ಹೃತಿಕ್ ರೋಷನ್ ನಟಿಸುತ್ತಾರೆ ಅಂತ ಹೇಳಲಾಗಿತ್ತು. ಆದ್ರೀಗ ಕಾರಣಾಂತರದಿಂದ ಹೃತಿಕ್ ನಟಿಸಲ್ಲ ಅನ್ನೋ ಸುದ್ದಿ ಹೊರಬಿದ್ದಿದೆ. ಆದ್ರೆ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಮೇನಲ್ಲಿ ಶೂಟಿಂಗ್ಗೆ ಚಿತ್ರತಂಡ ಪ್ಲಾನ್ ಮಾಡಿತ್ತು. ಈಗ ಡೇಟ್ ಹೊಂದಾಣಿಕೆಯಾಗದ ಕಾರಣ ಹೃತಿಕ್ ಹೊರಬಂದಿದ್ದಾರೆ ಎನ್ನಲಾಗಿದೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.